ಜಿಎಸ್ಟಿ ಪರಿಷ್ಕರಣೆ ಇನ್ಮುಂದೆ ಯಾವುದಕ್ಕೆಲ್ಲ ನಾವು ತೆರಿಗೆ ಪಾವತಿಸುವ ಅಗತ್ಯ ಇಲ್ಲ, ಯಾವುದಕ್ಕೆಲ್ಲ ಹೆಚ್ಚು ತೆರಿಗೆಯನ್ನ ಪಾವತಿಸಬೇಕು. ಮೊನ್ನೆಯಷ್ಟೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ವಸ್ತುಗಳ ಮೇಲೆ ಜಿಎಸ್ಟಿ ದರ ಇಳಿಸುವ ಕುರಿತು ಮಾಹಿತಿಯನ್ನ ನೀಡಿದ್ರು. ಅದರಂತೆ ಈಗ ಮೋದಿ ಸರ್ಕಾರ ನುಡಿದಂತೆ ನಡೆದಿದೆ. ಕೆಲವೊಂದು ವಸ್ತುಗಳ ಮೇಲೆ ಜಿಎಸ್ಟಿ ಪರಿಷ್ಕರಣೆ ಮಾಡಿ ನಮಗೆಲ್ಲ ದೊಡ್ಡ ಉಡುಗೊರೆಯನ್ನೇ ಘೋಷಣೆ ಮಾಡಿದೆ. ಕೆಲವೊಂದು ವಸ್ತುಗಳಿಗೆ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ, ಅಂದ್ರೆ ಶೂನ್ಯ ತೆರಿಗೆಯನ್ನ ವಿಧಿಸಲಾಗಿದೆ. ಹೀಗಾಗಿ ಇಂತಹ ವಸ್ತುಗಳಿಗೆ ನಾವು ಇನ್ಮುಂದೆ ತೆರಿಗೆಯನ್ನ ಪಾವತಿಸುವ ಅಗತ್ಯವೇ ಇಲ್ಲ. ಹಾಗಾದ್ರೆ ಯಾವ ಯಾವ ವಸ್ತುಗಳಿಗೆಲ್ಲ ನಾವು ಇನ್ಮುಂದೆ ತೆರಿಗೆ ಪಾವತಿಸುವ ಅಗತ್ಯ ಇಲ್ಲ ಎನ್ನುವುದನ್ನು ನೋಡುವುದಾದ್ರೆ, ಪನ್ನೀರ್, ಇಂಡಿಯನ್ ಬ್ರೆಡ್, UHT ಮಿಲ್ಕ್, ಹಾಗೆ ಪ್ಯಾಕ್ ಮಾಡಿದಂತಹ ಚೆನ್ನ, ಕಾಕ್ರಾ, ಚಪಾತಿ, ಪರೋಟ, ಪಿಜ್ಜಾ ಇವುಗಳು ಇವರಿಗೆ 5% ಜಿಎಸ್ಟಿ ಸ್ಲ್ಯಾಬ್ನ ಅಡಿಯಲ್ಲಿ ಬರ್ತಾ ಇದ್ವು. ಇನ್ಮುಂದೆ ಇವುಗಳಿಗೆ ತೆರಿಗೆ ಕಟ್ಟುವ ಅವಶ್ಯಕತೆಯೇ ಇಲ್ಲ. ಆಹಾರ ವಸ್ತು ಮಾತ್ರವಲ್ಲ, ಕೆಲವೊಂದು ಕಲಿಕಾ ವಸ್ತುಗಳ ಮೇಲಿರುವ ಜಿಎಸ್ಟಿಯನ್ನ ಕೂಡ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಮುಂಚೆ ಪೆನ್ಸಿಲ್, ರಬ್ಬರ್, ಮ್ಯಾಪ್, ಚಾಟ್, ಗ್ಲೂಬ್ಸ್, ಶಾರ್ಪ್ನರ್, ಕ್ರೇಯಾನ್ಸ್, ಎಕ್ಸಸೈಸ್ ಬುಕ್ ಮತ್ತು ನೋಟ್ಬುಕ್ಗಳ ಮೇಲೆ 12% ತೆರಿಗೆಯನ್ನ ವಿಧಿಸಲಾಗಿತ್ತು. ಆದರೆ ಈಗ ಇದನ್ನ ಸಂಪೂರ್ಣ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಇನ್ನು ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆಯ ಮೇಲೂ ಕೂಡ 18% ಜಿಎಸ್ಟಿಯನ್ನ ಶೂನ್ಯಕ್ಕೆ ಇಳಿಸಲಾಗಿದೆ. ಹೀಗಾಗಿ ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆಗೆ ಕೇಂದ್ರ ಸರ್ಕಾರ ಬಹುದೊಡ್ಡ ಉಡುಗೊರೆಯನ್ನ ನೀಡಿದಂತಾಗಿದೆ. ಸರ್ಕಾರ ಮಧ್ಯಮ ವರ್ಗದವರನ್ನ, ಬಡವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜಿಎಸ್ಟಿ ಪರಿಷ್ಕರಣೆ ಮಾಡಿದ್ದೇನೂ ನಿಜ. ಆದರೆ ಇದರ ಜೊತೆಗೆ ಕೆಲವೊಂದು ಐಷಾರಾಮಿ ವಸ್ತುಗಳ ಮೇಲೆ ಜಾಸ್ತಿ ಮೊತ್ತದ ತೆರಿಗೆಯನ್ನ ವಿಧಿಸುವ ಮೂಲಕ ತೆರಿಗೆ ಸಂಗ್ರಹಕ್ಕೂ ಕೂಡ ಸರ್ಕಾರ ಹೊಸ ಯೋಜನೆಯನ್ನ ಹಾಕಿಕೊಂಡಿದೆ. 28% ತೆರಿಗೆ ವ್ಯಾಪ್ತಿಗೆ ಬರ್ತಾ ಇದ್ದಂತಹ ಐಷಾರಾಮಿ ವಸ್ತುಗಳಿಗೆ ಇನ್ಮುಂದೆ 40% ಜಿಎಸ್ಟಿಯನ್ನ ಪಾವತಿಸಬೇಕಾಗುತ್ತೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳ ಮೇಲೆ ಸರ್ಕಾರ ತೆರಿಗೆ ದರವನ್ನ ಹೆಚ್ಚಿಸಿದೆ ಅಂತ ನೋಡುವುದಾದ್ರೆ, ಸಿಗರೇಟ್, ಸಿಗಾರ್, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕು ಹಾಗೆ ಜಗಿಯುವ ವಸ್ತುಗಳು ಇನ್ಮುಂದೆ 40% ಜಿಎಸ್ಟಿ ಅಡಿಯಲ್ಲಿ ಬರುತ್ತೆ. ಹಾಗೆ ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯ ವಸ್ತುಗಳು, ಸೋಡಾ, ಕೂಲ್ ಡ್ರಿಂಕ್ಸ್, ಫ್ರೂಟ್ಸ್ ಕಾರ್ಬೋನೇಟೆಡ್ ಪಾನೀಯಗಳು, ಕೆಫೆನ್ ಹೊಂದಿರುವ ಪಾನೀಯಗಳ ಮೇಲೆ 40% ತೆರಿಗೆ ಬೀಳಲಿದೆ. ಇಷ್ಟೇ ಅಲ್ಲದೆ ಫ್ಲೈಟ್, ಹೆಲಿಕಾಪ್ಟರ್, ಐಷಾರಾಮಿ ಕಾರ್ಗಳು 1500cc ಹೆಚ್ಚು ಮತ್ತು 4000 ಮಿಲಿಮೀಟರ್ ಉದ್ದವಿರುವ ಕಾರುಗಳು, 350cc ಹೆಚ್ಚಿನ ಸಾಮರ್ಥ್ಯದ ಬೈಕ್ ದರ ಇನ್ನಷ್ಟು ಹೆಚ್ಚಾಗಲಿದೆ. ಇದಲ್ಲದೆ ಖಾಸಗಿ ವಿಮಾನ, ಹೆಲಿಕಾಪ್ಟರ್, ಮನೋರಂಜನೆಗೆ ದೋಣಿ, ಹಡಗುಗಳು, ಹೆಚ್ಚು ಸಾಮರ್ಥ್ಯ ಇರುವಂತಹ ರಿವಾಲ್ವರ್ ಮತ್ತು ಪಿಸ್ತೂಲ್ಗಳ ಮೇಲೂ ಕೂಡ 40% ಜಿಎಸ್ಟಿ ವಿಧಿಸಲಾಗಿದೆ. ಒಟ್ನಲ್ಲಿ ಕೆಲವೊಂದು ವಸ್ತುಗಳಿಗೆ ತೆರಿಗೆ ವಿನಾಯಿತಿ ನೀಡುವುದರ ಮೂಲಕ ಕೇಂದ್ರ ಸರ್ಕಾರ ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.